गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ನಮಸ್ಕಾರ. ಬನ್ನಿ, ಇವತ್ತು ಮಹಾಭಾರತದ ಪುಟಗಳಿಂದ ಒಂದು ಅದ್ಭುತವಾದ ಕಥೆಯನ್ನು ಕೇಳೋಣ. ಇದು ಜ್ಞಾನ, ಅಹಂಕಾರ ಮತ್ತು ನಿಜವಾದ ಧರ್ಮ ಅಂದರೆ ಏನು ಅನ್ನೋದನ್ನ ನಮಗೆಲ್ಲ ಹೊಸದಾಗಿ ಪರಿಚಯಿಸೋ ಕಥೆ. ಇಂಥ ಜ್ಞಾನದ ಪ್ರಯಾಣದಲ್ಲಿ ನಮ್ಮ ಜೊತೆ ಇರೋದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ನಮ್ಮ ಈ ವಿಶ್ಲೇಷಣೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೆಲ್ಲೈಕಾನ್ ಒತ್ತಿ. ನಮ್ಮ ಪ್ರಯತ್ನಗಳಿಗೆ ನಿಮ್ಮ ಬೆಂಬಲ ಹೀಗೆ ಇರಲಿ. ಒಂದು ಪ್ರಶ್ನೆ: ಜ್ಞಾನ ಮತ್ತು ವಿವೇಕ ಎರಡೂ ಒಂದೇನಾ? ಸಾಮಾನ್ಯವಾಗಿ ಹಾಗಂತಲೇ ಅನ್ಸುತ್ತೆ ಅಲ್ವಾ? ಆದ್ರೆ ಅಪಾರ ಜ್ಞಾನವನ್ನ ಗಳಿಸಿ ಅದರ ಅಹಂಕಾರದಲ್ಲೇ ಮುಳುಗಿ ನಿಜವಾದ ವಿವೇಕ ಅಂದ್ರೆ ಏನು ಅಂತಾನೆ ಮರ್ತೋದ ಒಬ್ಬ ಮೇಧಾವಿ ವಿದ್ವಾಂಸನ ಕಥೆ ಇದು. ನಮ್ಮ ಕಥೆಯ ನಾಯಕನ ಹೆಸರು ಕೌಶಿಕ. ವೇದಗಳನ್ನೆಲ್ಲ ಆಳವಾಗಿ ಓದುಕೊಂಡಿದ್ದ, ಜ್ಞಾನದ ಮೇಲೆ ವಿಪರೀತ ಹಸಿವಿಟ್ಕೊಂಡಿದ್ದ ಯುವಕ. ಜ್ಞಾನ ಪಡ್ಕೊಳ್ಳೋದೇ ತನ್ನ ಜೀವನದ ಗುರಿ ಅಂತ ಅನ್ಕೊಂಡು ಅದಕ್ಕೋಸ್ಕರ ತನ್ನ ವಯಸ್ಸಾದ ತಂದೆತಾಯಿಯರನ್ನ ಕೂಡ ಬಿಟ್ಟು ಅರಣ್ಯಕ್ಕೆ ಹೋಗಿ ಕಠಿಣವಾದ ತಪಸ್ಸು ಮಾಡ್ತಿರ್ತಾನೆ. ಅವನಿಗೆ ಒಂದೇ ಒಂದು ಗುರಿ ಇತ್ತು: ಜ್ಞಾನದಲ್ಲಿ, ಪಾಂಡಿತ್ಯದಲ್ಲಿ ತನ್ನನ್ನು ಮೀರಿಸೋರು ಯಾರೂ ಇರಬಾರ್ದು. ಆದ್ರೆ ಈ ಜ್ಞಾನದ ಹುಡುಕಾಟದ ಜೊತೆಜೊತೆಗೆ ನಾನೇ ಶ್ರೇಷ್ಠ ಅನ್ನೋ ಅಹಂಕಾರದ ಬೀಜ ಕೂಡ ಅವನಲ್ಲಿ ನಿಧಾನಕ್ಕೆ ಮೊಳಕೆ ಹೊಡಿತಾ ಇತ್ತು. ಒಂದು ದಿನ ಕೌಶಿಕ ಮರದ ಕೆಳಗೆ ಕೂತು ವೇದಾಭ್ಯಾಸದಲ್ಲಿ ಪೂರ್ತಿಯಾಗಿ ಮುಳುಗೋಗಿದ್ದ. ಆವಾಗ ಮರದ ಕೊಂಬೆ ಮೇಲೆ ಕುಳಿತಿದ್ದ ಒಂದು ಕೊಕ್ಕರೆ ಜೋರಾಗಿ ಕೂಗುತ್ತೆ. ಅಷ್ಟೇ, ಅವನ ಏಕಾಗ್ರತೆಗೆ ಡಿಸ್ಟರ್ಬ್ ಆಗಿ ಅವನಿಗೆ ತಡೆಯೋಕ್ಕಾಗದಷ್ಟು ಕೋಪ ಬಂದ್ಬಿಡುತ್ತೆ. ತನ್ನೆಲ್ಲ ತಪಸ್ಸಿನ ಶಕ್ತಿಯನ್ನ ಕಣ್ಣುಗಳಲ್ಲಿ ತುಂಬಿಕೊಂಡು ಸಿಕ್ಕಾಪಟ್ಟೆ ಕೋಪದಿಂದ ಆ ಅಮಾಯಕ ಪಕ್ಷಿಯನ್ನ ದಿಟ್ಟಿಸಿ ನೋಡ್ತಾನೆ. ಮರುಕ್ಷಣವೇ ಆ ಕೊಕ್ಕರೆ ಸುಟ್ಟು ಬೂದಿಯಾಗಿ ಹೋಯಿತು. ತನ್ನ ತಪೋಶಕ್ತಿಯ ಬಗ್ಗೆ ಕೌಶಿಕನಿಗೆ ಭಯಂಕರ ಹೆಮ್ಮೆ ಆಯಿತು. ಆದರೆ ಅದೇ ಟೈಮಲ್ಲಿ ತನ್ನ ಕೋಪದಿಂದ ಒಂದು ಜೀವ ಹೋಯ್ತಲ್ಲ ಅನ್ನೋ ಒಂದು ಸಣ್ಣ ದುಃಖ ಕೂಡ ಅವನ ಮನಸ್ಸನ್ನ ಕಾಡೋಕೆ ಶುರು ಮಾಡಿತು. ತನ್ನ ಪವರ್ ಬಗ್ಗೆ ಹೆಮ್ಮೆ ಪಡ್ತಾ ಕೌಶಿಕ ಭಿಕ್ಷೆ ಬೇಡೋಕೆ ಹತ್ತಿರದೊಂದು ಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಮನೆ ಮುಂದೆ ನಿಂತು ಭಿಕ್ಷೆಗಾಗಿ ಕಾಯ್ತಿರ್ತಾನೆ. ಆದರೆ ಅವನ ಜೀವನದ ದಿಕ್ಕನ್ನ ಬದಲಾಯಿಸೋ ಒಂದು ಘಟನೆ ಅಲ್ಲಿ ಅವನಿಗಾಗಿ ಕಾದಿತ್ತು. ಮನೆಯ ಯಜಮಾನಿ ತನ್ನ ಪತಿಯ ಸೇವೆಯಲ್ಲಿ ಇದ್ದಿದ್ರಿಂದ ಭಿಕ್ಷೆ ತರದು ಸ್ವಲ್ಪ ತಡ ಆಗುತ್ತೆ. ಇದರಿಂದ ಕೋಪಗೊಂಡ ಕೌಶಿಕ ಅವಳನ್ನ ಕೆಕ್ಕರಿಸಿ ನೋಡ್ತಾನೆ. ಆಗ ಆ ಪತಿವ್ರತೆ ತುಂಬ ಶಾಂತವಾಗಿ ಹೇಳ್ತಾಳೆ: ಕೌಶಿಕ, ನಿನ್ನ ಕೋಪದ ನೋಟಕ್ಕೆ ಸುಟ್ಟು ಬೂದಿಯಾಗಲು ನಾನೇನಾ ಕಾಡಿನ ಕೊಕ್ಕರೆ ಅಲ್ಲ. ಈ ಮಾತುಗಳ ಅವನ ಮೇಲೆ ಸಿಡಿಲು ಬಡಿದ ಹಾಗೆ ಆಗಿ ಅವನ ಅಹಂಕಾರವನ್ನೆಲ್ಲ ಪುಡಿಪುಡಿ ಮಾಡ್ಬಿಡುತ್ತೆ. ಅವಳು ಮುಂದುವರೆದು ಹೇಳ್ತಾಳೆ: ನಿನಗೆ ವೇದಗಳ ಜ್ಞಾನ ಇರ್ಬೋದು, ಆದರೆ ನಿಜವಾದ ಧರ್ಮದ ರಹಸ್ಯ, ಅದರ ನಡವಳಿಕೆ ನಿನಗಿನ್ನೂ ಗೊತ್ತಿಲ್ಲ. ಪುಸ್ತಕದಲ್ಲೇ ಓದೋ ಜ್ಞಾನಕ್ಕೂ ಜೀವನದಲ್ಲಿ ಕಲಿಯೋ ವಿವೇಕಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಆ ಕ್ಷಣದಲ್ಲಿ ಅವನಿಗೆ ತೋರಿಸ್ಕೊಡ್ತಾಳೆ. ನಿಜವಾದ ಧರ್ಮವನ್ನ ಕಲಿಬೇಕು ಅಂದ್ರೆ ಮಿಥಿಲಾ ನಗರದಲ್ಲಿ ಧರ್ಮವ್ಯಾದ ಅಂತ ಒಬ್ಬ ಇದ್ದಾನೆ, ಅವನತ್ರ ಹೋಗು ಅಂತ ದಾರಿ ತೋರಿಸ್ತಾಳೆ. ಆದರೆ ಕೌಶಿಕನ ತಲೆಯಲ್ಲಿ ಒಂದೇ ಒಂದು ಪ್ರಶ್ನೆ ಕುರಿತಿತ್ತು: ಯಾರೂ ಇಲ್ಲದ ಕಾಡಲ್ಲಿ ನಡೆದ ಆ ಕೊಕ್ಕರೆಯ ಘಟನೆ ಇವಳಿಗೆ ಹೇಗೆ ಗೊತ್ತಾಯಿತು? ಈ ಪ್ರಶ್ನೆಯೇ ಅವನನ್ನ ಮಿಥಿಲಾ ನಗರದ ಕಡೆಗೆ ಪ್ರಯಾಣ ಬೆಳೆಸೋ ಹಾಗೆ ಮಾಡ್ತು. ಸರಿ, ಕೌಶಿಕ ಮಿಥಿಲಾ ನಗರವನ್ನ ತಲುಪಿದ. ಒಬ್ಬ ದೊಡ್ಡ ಋಷಿಯನ್ನ, ಮಹಾಜ್ಞಾನಿಯನ್ನ ನೋಡೋಕ್ ಹೋಗ್ತಿದ್ದ. ಅವನಿಗೆ ವಿವೇಕದ ಬಗ್ಗೆ ಒಂದು ಶಾಕಿಂಗ್ ಮತ್ತು ಹೊಸ ಪಾಠ ಕಾದಿತ್ತು. ಅವನು ಧರ್ಮವ್ಯಾದನನ್ನ ಹುಡುಕೊಂಡು ಹೋದಾಗ ತಲುಪಿದ್ದು ಒಂದು ಗಿಜಿಗುಡೋ ಮಾಂಸದಂಗಡಿಗೆ. ಅಬ್ಬಾ, ಒಬ್ಬ ದೊಡ್ಡ ಋಷಿನ್ನ ನೋಡಕ್ ಬಂದಿದ್ದ ಅವನಿಗೆ ಮಾಂಸ ಮಾರ್ತಿದ್ದ ಒಬ್ಬ ಸಾಮಾನ್ಯ ವ್ಯಾಪಾರಿಯನ್ನ ನೋಡಿ ತಲೆ ತಿರುಗೋಗ್ತು. ಶಾಂತವಾದ ಆಶ್ರಮದ ಬದಲು ಗದ್ದಲದ ಮಾರುಕಟ್ಟೆ ಅವನನ್ನ ಸ್ವಾಗತ ಮಾಡ್ತು. ಕೌಶಿಕ ಏನಾದ್ರೂ ಕೇಳೋಕು ಮೊದಲೇ ಆ ಮಾಂಸದ ವ್ಯಾಪಾರಿ ನಗುತ್ತಾ: ಸ್ವಾಗತ, ಆ ಪತಿವ್ರತೆಯೇ ಅಲ್ವಾ ನಿಮ್ಮನ್ನ ಇಲ್ಲಿಗೆ ಕಳಿಸಿದ್ದು ಅಂತ ಕೇಳ್ತಾನೆ. ಇದನ್ ಕೇಳಿ ಕೌಶಿಕನಿಗೆ ಇನ್ನೊಂದು ಶಾಕ್. ತನ್ನ ಪ್ರಯಾಣದ ಉದ್ದೇಶವನ್ನ ಮೊದಲೇ ತಿಳಿದಿದ್ದ ಈ ವ್ಯಾಪಾರಿಯ ಜ್ಞಾನದ ಮುಂದೆ ತನ್ನ ಪಾಂಡಿತ್ಯ ಏನೂ ಅಲ್ಲ ಅಂತ ಅವನಿಗೆ ಆ ಕ್ಷಣದಲ್ಲೇ ಗೊತ್ತಾಯಿತು. ತನ್ನೆಲ್ಲ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಕೌಶಿಕ ಧರ್ಮವ್ಯಾಧಿನಿಗೆ ಕೈ ಮುಗಿದು ದಯವಿಟ್ಟು ನನಗೆ ಧರ್ಮದ ರಹಸ್ಯಗಳನ್ನ ತಿಳಿಸಿ ಅಂತ ಕೇಳ್ಕೋತಾನೆ. ಆಗ ಧರ್ಮವ್ಯಾಧ ತುಂಬ ವಿನಯದಿಂದ ತಾನೂ ಫಾಲೋ ಮಾಡೋ ಸಿಂಪಲ್ ಲೈಫ್ ಬಗ್ಗೆನೇ ಅವನಿಗೆ ವಿವರಿಸ್ತಾನೆ. ಧರ್ಮವ್ಯಾಧೆ ಹೇಳ್ತಾನೆ: ಧರ್ಮ ಒಂದೇ ದೊಡ್ಡ ದೊಡ್ಡ ಯಾಗ ಯಜ್ಞಗಳಲ್ಲ. ಮೊದಲು ನಮಗಂತ ಇರೋ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡೋದು, ಸತ್ಯ, ತಾಳ್ಮೆ, ದಯೆಯನ್ನ ಪಾಲಿಸೋದು, ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೇ ಇರೋದು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನ ಹೆತ್ತ ತಂದೆ ತಾಯಿ ಮತ್ತೆ ನಮಗೆ ಜ್ಞಾನ ಕೊಟ್ಟ ಗುರುಗಳ ಸೇವೆ ಮಾಡೋದೇ ನಿಜವಾದ ಧರ್ಮ. ಅವನು ತನ್ನ ಜೀವನದ ಉದಾಹರಣೆಯನ್ನೇ ಕೊಡ್ತಾನೆ.
ನೋಡಿ, ನಾನು ನನ್ನ ವಂಶಪಾರಂಪರ್ಯ ವೃತ್ತಿಯಾದ ಮಾಂಸ ಮಾರಾಟ ಮಾಡ್ತೀನಿ, ಆದರೆ ನಾನೆಂದೂ ಪ್ರಾಣಿಗಳನ್ನ ಕೊಲ್ಲೋದಿಲ್ಲ. ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡ್ತೀನಿ. ನನ್ನ ವಯಸ್ಸಾದ ತಂದೆತಾಯಿಯರ ಸೇವೆಯೇ ನನಗೆ ಎಲ್ಲದಕ್ಕಿಂತ ಮುಖ್ಯ. ಅವರ ಆಶೀರ್ವಾದವೇ ನನ್ನ ನಿಜವಾದ ರಕ್ಷಾಕವಚ. ಧರ್ಮವ್ಯಾಧನ ಮಾತುಗಳು ಅಕ್ಷರಶಃ ಕೌಶಿಕನ ಕಣ್ಣು ತೆರೆಸಿದವು. ಜ್ಞಾನದ ನಿಜವಾದ ಅರ್ಥವನ್ನ ತಿಳ್ಕೊಳ್ಳೋಕೆ ಅವನು ಧರ್ಮವ್ಯಾಧನ ಮನೆಗೆ ಹೋಗ್ತಾನೆ. ಅಲ್ಲಿ ಅವನ ಜೀವನದ ದೃಷ್ಟಿಕೋನವೇ ಬದಲಾಗಿ ಹೋಯಿತು. ಅಲ್ಲಿ ಧರ್ಮವ್ಯಾಧನು ತನ್ನ ವಯಸ್ಸಾದ ತಂದೆತಾಯಿಯರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದನ್ನ ಕೌಶಿಕ ನೋಡ್ತಾನೆ. ಆ ದೃಶ್ಯ ನೋಡಿ ಅವನ ಹೃದಯನೇ ಕರ್ಗೋಯ್ತು. ತಪಸ್ಸಿನ ಶಕ್ತಿಯಲ್ಲ, ಬದಲಿಗೆ ನಿಸ್ವಾರ್ಥ ಸೇವೆಯಲ್ಲಿ ಅಡಗಿರುವ ನಿಜವಾದ ಶಕ್ತಿ ಏನು ಅಂತ ಅವನಿಗೆ ಆವಾಗ ಗೊತ್ತಾಯಿತು. ಆ ಕ್ಷಣದಲ್ಲಿ ಕೌಶಿಕನಿಗೆ ತಾನು ಮಾಡಿದ್ದ ತಪ್ಪು ಪೂರ್ತಿಯಾಗಿ ಅರಿವಾಯಿತು. ಅವನನ್ಕೋತಾನೆ, ನನ್ನ ಕಣ್ಣುಗಳಿಗೆ ತೆರೆದಿವೆ. ಜ್ಞಾನದ ಅಹಂಕಾರದಲ್ಲಿ ನಾನು ನನ್ನ ಮೊದಲ ಕರ್ತವ್ಯವನ್ನೇ ಮರ್ತಿದ್ದೆ. ನನ್ನ ನಿಜವಾದ ಧರ್ಮ ನನ್ನ ತಂದೆ ತಾಯಿಯರ ಸೇವೆ ಮಾಡೋದೇ ಆಗಿದೆ. ತಕ್ಷಣವೇ ಕೌಶಿಕ ತನ್ನ ಮನೆಗೆ ವಾಪಸ್ ಬರ್ತಾನೆ. ಜ್ಞಾನದ ಗರ್ವವನ್ನೆಲ್ಲ ಬಿಟ್ಟು ವಿನಯದಿಂದ ತನ್ನ ತಂದೆ ತಾಯಿಯರ ಸೇವೆ ಮಾಡ್ತಾನೆ. ಆವಾಗ್ಲೇ ಅವನು ಬರೀ ಜ್ಞಾನಿಯಲ್ಲ, ನಿಜವಾದ ವಿವೇಕಿಯಾದ. ನೋಡಿ, ಈ ಕಥೆಯನ್ನ ಯುಧಿಷ್ಠಿರನಿಗೆ ಹೇಳಿದ ಮಾರ್ಕಂಡೇಯ ಋಷಿಗಳು ಕೊನೆಗೆ ಏನ್ ಹೇಳ್ತಾರಂದ್ರೆ, ವಿವೇಕ ಅನ್ನೋದು ಯಾವುದೇ ಜಾತಿ, ವೃತ್ತಿ ಅಥವಾ ಸ್ಥಾನಮಾನಕ್ಕೆ ಸೀಮಿತವಾಗಿಲ್ಲ. ಪ್ರತಿಯೊಂದು ವರ್ಗದ ಜನರಲ್ಲೂ ಜ್ಞಾನೋದಯವಾದ ಆತ್ಮಗಳಿರ್ತವೆ. ಅವರು ದೊಡ್ಡ ದೊಡ್ಡ ವಿದ್ವಾಂಸರಿಗೂ ದಾರಿ ತೋರಿಸಬಲ್ಲು. ಹಾಗಾದ್ರೆ ಈ ಕಥೆ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ, ನಾವು ಅಂದ್ಕೊಂಡಿರದ ಜಾಗದಲ್ಲಿ, ನಾವು ಅಂದ್ಕೊಂಡಿರದ ವ್ಯಕ್ತಿಗಳಲ್ಲಿ ನಿಜವಾದ ವಿವೇಕ ಅಡಗಿರ್ಬೋದು ಅಲ್ವಾ? ಅದನ್ನ ಗುರುತಿಸಿ ಅದರಿಂದ ಕಲಿಯೋಕೆ ನಾವು ಸಿದ್ಧರಿದ್ದೇವಾ? ಯೋಚಿಸ್ನೋಡಿ.